ಇವೆಲ್ಲದರ ಮಧ್ಯೆ ಆಪರೇಷನ್ ಸಿಂಧೂರ ಅಂತೇಳಿ ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದಾರಂತೆ ಹೊಂಬಾಳೆ ಫಿಲಮ್ಸ್ನವರು. ಅವರು ಪೋಸ್ಟರನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ನಿನ್ನೆಯಷ್ಟೇ ಆಗಿರ್ತಕ್ಕಂತಹ ಸರ್ಜಿಕಲ್ ದಾಳಿ 24 ಗಂಟೆಯಷ್ಟೇ ಕಳೆದಿರುವಂಥದ್ದು. ಅಷ್ಟೊತ್ತಿಗಾಗಲೇ ಹೊಂಬಾಳೆ ಫಿಲಮ್ಸ್ ಪೋಸ್ಟರನ್ನು ರಿಲೀಸ್ ಮಾಡಿದೆ. ಜೊತೆಗೆ ಈ ಸಿನಿಮಾದ ಟೈಟಲನ್ನು ಫಿಲ್ಮ್ ಚೇಂಬರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಸಿನಿಮಾದ ಟೈಟಲ್ ರಿಜಿಸ್ಟ್ರೇಷನ್ಗೂ ಕೂಡ ಹೊಂಬಾಳೆ ಫಿಲಮ್ಸ್ನವರು ನಿರ್ಧಾರ ಮಾಡಿದಾರಂತೆ. ವೆರಿ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಇನ್ನೊಂದು ಅಂಶವನ್ನು ನಾವು ಉಲ್ಲೇಖ ಮಾಡಬೇಕು. ಸೊ ಇದು ಪೋಸ್ಟರ್, ಆಪರೇಷನ್ ಸಿಂಧೂರ, ಇದು ಪೋಸ್ಟರ್ ಹೊಂಬಾಳೆ ಫಿಲಮ್ಸ್ನವರು ಬಿಟ್ಟಿರುವಂತಹ ಪೋಸ್ಟರ್ ಇದು. ಅಲ್ಲಿ ಆ ಪೋಸ್ಟರ್ನಲ್ಲಿ ನೀವು ಗಮನಿಸಬಹುದು ಯುದ್ಧ ವಿಮಾನಗಳು ಹಾರಾಟ ಮಾಡ್ತಾ ಇರುವಂತಹ ಫೋಟೋ, ದಟ್ಟವಾದಂತಹ ಯುದ್ಧ ವಿಮಾನಗಳ ಹಾರಾಟ. ಸೊ ಆಪರೇಷನ್ ಸಿಂಧೂರ ಅಂಥೇಳಿ ಸಿನಿಮಾದ ಪೋಸ್ಟರನ್ನು ಬಿಟ್ಟಿದ್ದಾರೆ. ಸೊ ಸಿನಿಮಾ ಮಾಡ್ತಾರೆ ಹೊಂಬಾಳೆ ಫಿಲಮ್ಸ್ನವರು. KGF ಅನ್ನು ನಿರ್ಮಾಣ ಮಾಡಿದಂತಹ ಸಿನಿಮಾ ನಿರ್ಮಾಣ ಸಂಸ್ಥೆ, ಆ ನಿರ್ಮಾಣ ಸಂಸ್ಥೆ ಆಪರೇಷನ್ ಸಿಂಧೂರ ಅಂಥೇಳಿ ಸಿನಿಮಾವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದಕ್ಕೋಸ್ಕರ ಪೋಸ್ಟರನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸಿನಿಮಾದ ಟೈಟಲನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಸರ್ಜಿಕಲ್ ಸ್ಟ್ರೈಕ್ನ ಬಗ್ಗೆ ಕೇಂದ್ರ ಸರ್ಕಾರ ಅಂದರೆ ಭಾರತದ ಅಂದರೆ ನಮ್ಮ ಸರ್ಕಾರ ನಮಗೆ ದೇಶದ ಜನತೆಗೆ ಮಾಹಿತಿ ಕೊಟ್ಟಿದ್ದು ರಾತ್ರಿ 1:44 ಬಳಿಕ, ಮಧ್ಯರಾತ್ರಿ 1:44 ಬಳಿಕ. ಅದಾದ ಬಳಿಕ ಆಪರೇಷನ್ ಸಿಂಧೂರ ಹೆಸರಲ್ಲಿ ನಮಗೆ ಟ್ರೇಡ್ ಮಾರ್ಕ್ ಕೊಡಬೇಕು ಅಂತೇಳಿ ಕೇಂದ್ರ ವಾಣಿಜ್ಯ ಮತ್ತು ವ್ಯವಹಾರಗಳ ಸಚಿವಾಲಯಕ್ಕೆ ಒಟ್ಟು 4 ಜನ ಅಪ್ಲಿಕೇಶನ್ ಅನ್ನು ಸಲ್ಲಿಕೆ ಮಾಡಿದರು. ಅದರಲ್ಲಿ ಮಾನ್ಯ ಮುಖೇಶ್ ಅಂಬಾನಿಯವರ ಮಾಲೀಕತ್ವದ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಒಂದು. ಈಗ ಹೊಂಬಾಳೆ ಫಿಲಮ್ಸ್ನವರು ನಾವು ಆಪರೇಷನ್ ಸಿಂಧೂರ ಹೆಸರಲ್ಲಿ ಸಿನಿಮಾ ಮಾಡ್ತೀವಿ ಅಂತೇಳಿ ಪೋಸ್ಟರನ್ನು ಬಿಟ್ಟಿದ್ದಾರೆ. ಇದರ ನಡುವೆ ಇವತ್ತು ಇನ್ನೊಂದು ಪ್ರಮುಖ ಬೆಳವಣಿಗೆ ಆಗಿದೆ. ನಿನ್ನೆ ಏನು ಟ್ರೇಡ್ ಮಾರ್ಕ್ಗೋಸ್ಕರ ರಿಲಯನ್ಸ್ ಇಂಡಸ್ಟ್ರೀಸ್ ಕೇಂದ್ರ ವಾಣಿಜ್ಯ ಮತ್ತು ವ್ಯವಹಾರ ಸಚಿವಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿತ್ತು, ಆ ಅರ್ಜಿಯನ್ನು ವಾಪಸ್ ಪಡೆದಿದೆ ರಿಲಯನ್ಸ್ ಇಂಡಸ್ಟ್ರೀಸ್. ಇವತ್ತು ನಿನ್ನೆ ಸಲ್ಲಿಕೆ ಮಾಡಿದ್ದು, ನಿನ್ನೆ ಬೆಳಗ್ಗೆ 9:45 ಸಂಜೆ 6:30ವರೆಗೆ ಒಟ್ಟು 4 ಅರ್ಜಿಗಳು ಸಲ್ಲಿಕೆ ಆಗಿದೆ. ನಮಗೆ ಈ ಆಪರೇಷನ್ ಸಿಂಧೂರದ ಟ್ರೇಡ್ ಮಾರ್ಕ್ ಬೇಕು, ನಾವಿದನ್ನು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತೀವಿ, ಸಿನಿಮಾ ಮಾಡಲಿಕ್ಕೆ ಬಳಸ್ಕೋತೀವಿ,